ಇದಲ್ಲದೆ ಯಾರು ಹೊಸ ಮತದಾರರು ಇದ್ದಾರೆ, ಯಂಗ್ ವೋಟರ್ಸ್, ಈಗ 18 ವರ್ಷ ತುಂಬಿರೋಂಥವ್ರು, ಯಾರು 3 ವರ್ಷದಿಂದ ಹೊಸದಾಗಿ ವೋಟ್ ಬಂದಿದೆ, 18 ಆಗಿರೋಂಥವ್ರು, ಈಗ ಅವ್ರಿಗೆ ಫಾರಂ 6 ಅಲ್ಲಿ ತುಂಬಲಿಕ್ಕೂ ಕೂಡ ಅವಕಾಶ ಇದೆ. BLAಗಳು ಆ ಫಾರಂ ಅನ್ನು ಕೂಡ ಜೊತೆಗೆ ತೆಗೆದುಕೊಂಡು ನಿಮಗೆ ಹಂಚುವಂತ ಕೆಲಸವನ್ನ ಮಾಡ್ತಾರೆ. ಅವ್ರಿಗೆ ಏನೇನು ದಾಖಲೆಯನ್ನ, ಮಾಹಿತಿಯನ್ನ, ನಿಮ್ಮ ಏಜ್ ಸರ್ಟಿಫಿಕೇಟ್ ಸಮೇತ ಏನ್ ನಿಮ್ಮಲ್ಲಿ ಮಾಹಿತಿ ಅವ್ರು ಕೇಳ್ತಾರೆ ಅದಕ್ಕೆ ಫಾರಂ 6ಗೆ, ಹೊಸ ವೋಟರ್ಗೆ ಅದನ್ನು ಕೂಡ ಸೇರಿಸಿ, ನಿಮ್ಮ ಭಾವಚಿತ್ರವನ್ನ ಸೇರಿಸಿ ಆ ಮತದಾನದ ಹಕ್ಕನ್ನ ಪಡ್ಕೊಳ್ಳುವಂತ ಒಂದು ಅವಕಾಶ ಇದೆ. ಇವತ್ತು ಚುನಾವಣಾ ಆಯೋಗ ಮತ್ತು ನಮ್ಮ ಸರ್ಕಾರ ಇಬ್ರು ಸೇರಿ ನಾವು BLAಗಳ ಫೆಸಿಲಿಟೇಷನ್ ಸೆಂಟರ್ ಸಂಪರ್ಕವನ್ನ ಪಂಚಾಯತಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ವೋಟರ್ ಏನು ಮತದಾರರಿದ್ದಾರಲ್ಲ, ಆ ಮತದಾರರ ಸಂಪರ್ಕದ ವ್ಯವಸ್ಥೆಯನ್ನ, ಫೆಸಿಲಿಟೇಷನ್ ಸೆಂಟರ್ಗಳನ್ನ ಸುಮಾರು 37,464 ಸೆಂಟರ್ಗಳನ್ನ ಇವತ್ತು ನಾವು ಒದಗಿಸ್ಕೊಡ್ತಾ ಇದ್ದೇವೆ. BLO ಫೆಸಿಲಿಟೇಷನ್ ಸೆಂಟರ್ 11,856 ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ಮತ ಗಟ್ಟೆಗಳಿದೆ ಆ ಮತ ಬೂತ್ಗಳಲ್ಲಿ ಅದನ್ನ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಒಟ್ಟು 49,320 ಕಡೆ ಇಂಥ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಡೆಸ್ಕ್ ಗಳನ್ನ ಇವತ್ತು ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿದೆ. ಇದಲ್ಲದೆ ಸರ್ಕಾರ ಕೂಡ ಯಾರಿಗೆ ಏನೇನು ಸಹಾಯ ಮಾಡಬೇಕೋ, ಈ ವಿಚಾರದಲ್ಲಿ ಏನೇನು ಮಾಹಿತಿ ಬೇಕೋ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಅದರ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದಲ್ಲದೆ ಯಾರಿಗೆ ಕೆಲವು ಮಾಹಿತಿ ಬೇಕಾಗಿದೆ, ಈಗ ಪ್ರತಿಯೊಬ್ಬರು ಕೂಡ 29/7/2006 ನೀವೇನಾದ್ರು ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಕೊಡ್ಲಿಲ್ಲ ಅಂದ್ರೆ ಯಾರ್ದು ಕೂಡ ಮತದಾನದ ಹಕ್ಕು ನೀವು ಕಳ್ಕೊಳ್ತೀರಿ. ಕಂಪಲ್ಸರಿ ಆಗಿ ನೀವು ಮತದಾನದ ಹಕ್ಕನ್ನ ಉಳಿಸ್ಕೊಳ್ಬೇಕು ಅಂದ್ರೆ ನೀವು 29/7/26 ಈ 30 ದಿನ ಏನು ನಿಮ್ಗೆ ಒಂದು ಅವಕಾಶವನ್ನ 1 ತಿಂಗಳು ಕೊಟ್ಟಿದೆ, ಆ 1 ತಿಂಗಳಲ್ಲಿ ಎಲ್ಲರೂ ಕೂಡ ಮತವನ್ನ ಉಳಿಸ್ಕೊಂಡು ಆ ಎನ್ಯುಮರೇಷನ್ ಫಾರಂ ಅನ್ನ ಕಂಪಲ್ಸರಿ ಆಗಿ ನೀವಾಗ್ಲಿ ನಿಮ್ಮ ಕುಟುಂಬದವರಾಗ್ಲಿ ಸಿಗ್ನೇಚರ್ ಮಾಡಿ ಕೊಡ್ಲೇಬೇಕಾಗ್ತದೆ. ಇದು ಕಂಪಲ್ಸರಿ. ಆಗ ಮಾತ್ರ 5/8/26 ಒಂದು ಡ್ರಾಫ್ಟ್ ರೋಲ್ ವಾಪಸ್ಸು ಬರ್ತದೆ. ಈ ಡ್ರಾಫ್ಟ್ ರೋಲ್ ಅಲ್ಲಿ ನಿಮ್ಮ ಹೆಸರಿಲ್ಲ ಅಂತಂದ್ರೆ ತಿರ್ಗಾ ಅನೇಕ ಸಮಸ್ಯೆಗಳು ಶುರು ಆಗ್ತದೆ. ಆಮೇಲೆ ನಾನು ಬೇರೆ ವಿಚಾರಗಳನ್ನ ನಿಮ್ಮ ಹತ್ರ ನಾನು ಹಂಚ್ಕೊಳ್ತೇನೆ. ಈಗ ತಾವು ತಪ್ಪದೆ ಏನು ಎನ್ಯುಮರೇಷನ್ ಫಾರಂ ಅನ್ನ ತಮ್ಮ ಮನೆ ಬಾಗಿಲಿಗೆ ಕೊಡ್ತಾರೆ, ಮನೆ ಬಾಗಿಲು ಹುಡುಕೊಂಡು ಬರ್ತಾರೆ. 1 ಸತಿ ಬರ್ತಾರೆ, 2 ಸತಿ ಬರ್ತಾರೆ, 3 ಸತಿ ಬರ್ತಾರೆ. ಇಲ್ಲ ಅಂತಂದ್ರೆ, ನೀವು ಸಿಕ್ಲಿಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲೂ ಕೂಡ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ ಅವರು ಕೂಡ ಈಗಾಗಲೇ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾಲಿ ಮತ್ತು ಪ್ರಿಂಟ್ ಮೀಡಿಯಾಲಿ ಅದಕ್ಕೂ ಕೂಡ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಿಮ್ಗೆ ಸಹಾಯ ಮಾಡಲಿಕ್ಕೆ ಆ ಸಹಾಯವಾಣಿಯನ್ನು ಕೂಡ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಇದಕ್ಕೆ ತಾವು ತಪ್ಪದೆ ಆನ್ಲೈನ್ ಅಲ್ಲೂ ಕೂಡ ತಮ್ಮ ಭಾವಚಿತ್ರವನ್ನ ಅಂಟಿಸಿ ಅಲ್ಲೂ ಕೂಡ ಮಾಹಿತಿಯನ್ನ ಒದಗಿಸಿಕೊಡ್ಲಿಕ್ಕೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡಲ್ಲೂ ಕೂಡ ಈ ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ಕೊನೆಗೆ ಈ ಡ್ರಾಫ್ಟ್ ರೋಲ್ 5ನೇ ತಾರೀಕು ಈಚೆ ಬರ್ತದೆ. ಆ ಬಂದಂತ ಸಂದರ್ಭದಲ್ಲಿ ಏನಾದ್ರು ಡಿಸ್ಕ್ರಿಪೆನ್ಸಿ ಇದ್ರೆ ಆಗ ನೋಟಿಸ್ಗಳನ್ನ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ತಾವು ಏನು ಮಾಹಿತಿ ಇಲ್ಲ
ಆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಬದ್ಧವಾಗಿದೆ. ಇವತ್ತು ವಿಶೇಷವಾದಂತ ಒಂದು ಆದೇಶವನ್ನ ನಾನು ಹೊರಡಿಸಿದ್ದೇನೆ. ಪ್ರತಿ ಮತದಾರರು ಕೂಡ ಮತ್ತೆ ನಾನು ಹೇಳ್ತಾ ಇದ್ದೀನಿ,